ನಮಸ್ಕಾರ. ನಮಸ್ಕಾರ. ಇವತ್ತು ವಿಜಯಗಢ ದೇವಸ್ಥಾನ ಹೋಗಿದ್ದೀರಾ? ಏನು ಅನಿಸ್ತು? ನಂಗೆ ತುಂಬ ಸಂತೋಷ. ನಾನು ಇದೇನು ಮೊದಲನೇ ಸಾರಿ ಬರ್ತಾ ಇಲ್ಲ. ನಾನು ಪ್ರತಿ ಅಮಾವಾಸ್ಯೆ ಪೌರ್ಣಮಿ ಅಥವಾ ನನಗೆ ಬರಬೇಕು ಅನ್ನಿಸ್ದಾಗಲೆಲ್ಲ ನಾನು ಬರ್ತಾನೆ ಇರ್ತೀನಿ. ಏನು ಅನಿಸ್ತು? ಇಲ್ಲಿ ಒಂದು ಪವಾಡ ನಡೆಯುತ್ತೆ. ನಾನು ಅಂದ್ಕೋತೀನಿ ಕಾರಣಿಕ ದೈವ ಅಂತ ಅಂದ್ಕೋತೀನಿ. ಹಾಗೆ ಹೇಳಬೇಕು ಅಂದರೆ ಗುರುಗಳ ಬಗ್ಗೆ ತುಂಬ ಚಿಕ್ಕ ವಯಸ್ಸು, ತುಂಬ ದೊಡ್ಡ ಸಾಧನೆ. ಅವರಲ್ಲಿ ಕಪಟ ಅನ್ನೋದು ನನಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಮತ್ತೆ ಮತ್ತೆ ನನಗಿಲ್ಲಿ ಬರಬೇಕು ಅಂತ ಅನ್ಸತ್ತೆ. ಅದಕ್ಕೆ ನಾನು ಬರ್ತಾ ಇರ್ತೀನಿ. ಈ ಕ್ಷೇತ್ರದ ವಿಶೇಷತೆ ತೀರ್ಥ ಸ್ನಾನ, ವಾಗ್ದಾನ ಮತ್ತು ಬಸಪ್ಪ, ಇದ್ರ ಬಗ್ಗೆ ಎಲ್ಲ ಏನೇನು? ತೀರ್ಥ ಸ್ನಾನ ಅಂತ ಅಂದರೆ ಮಕ್ಕಳಿದ್ದವ್ರಿಗೆ ತುಂಬ ಜನಕ್ಕೆ ನನಗೆ ಗೊತ್ತಿರೋ ಹಾಗೆ ಮಕ್ಕಳುಗಳಾಗಿದೆ. ತುಂಬ ಕೆಲಸ ಕಾರ್ಯಗಳಾಗ್ತಾ ಇದೆ. ನನಗೆ ಎಸ್ಪೆಷಲಿ ಬೇರೆಯವ್ರ ವಿಷಯದಲ್ಲಿ ಹೇಳೋದಕ್ಕೆ ಬದಲಾಗಿ ನನ್ನ ವಿಷಯದಲ್ಲೇ ತುಂಬ ಆರೋಗ್ಯ ಸುಧಾರಣೆ ಆಗಿದೆ. ವ್ಯಾವಹಾರಿಕವಾಗಿ ಬಿಸ್ನೆಸ್ ಪರವಾಗಿ ಹೇಳಬೇಕಂದ್ರೆ ತುಂಬ ಇಂಪ್ರೂವ್ ಆಗ್ತಾ ಇದೆ. ನನಗೆ ತುಂಬ ನಂಬಿಕೆ ಇದೆ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದರೆ. ಮತ್ತು ಬಸಪ್ಪನಿಗೆ ಯಾರು ಏನು ಹೇಳ್ಕೊಡೋದೇ ಇಲ್ಲ ಅಲ್ವಾ. ಅದು ಹೇಗೆ ಪ್ರೇರಣೆ ಆಗತ್ತೆ ಅಂತಲೇ ಗೊತ್ತಿಲ್ಲ. ಬಸವಂದು ಪ್ರೇರಣೆ ಆಗತ್ತೆ, ಬಸಪ್ಪನ ಒಂದು ಆಶೀರ್ವಾದ ಕೂಡ ನನ್ನ ಮೇಲಿದೆ ಅಂತ ನಾನು ಹೇಳ್ತೀನಿ.